ಹೀಗಾಗಿ ಆ ಒಕ್ಕಟ್ಟಿಲ್ಲ ಅಂದಾಗ ಸಹಜವಾಗಿನ ಶಕ್ತಿ ಕಡಿಮೆ ಆಗ್ತದೆ, ಕುಂತದ ಅನ್ನೋದು ಅಷ್ಟು ಸತ್ಯದ. ಇತಿಹಾಸ ಪುಟಗಳು ನೋಡಿದಾಗ ಅಸ್ಪಷ್ಟ ಆಗ್ತಾ ಬರ್ತದೆ. ಎಲ್ಲಿವರೆಗೆ ಒಕ್ಕಟ್ಟಿರ್ತದೋ ಅಲ್ಲಿವರೆಗೆ ಬಲ, ಎಲ್ಲಿ ಒಕ್ಕಟ್ಟಿಲ್ಲೋ ಅಲ್ಲಿ ಹೋಯ್ತು ಅನ್ನುವಂಥ ಮಾತನ್ನು ನಾವು ಮನಗಂಡಿದ್ದೀವಿ. ಈಗಾಗಲೇ ಆ ದಿಶೆಯಲ್ಲೇ ಪಂಚಮಸಾಲಿ ಮೂವ್ಮೆಂಟ್ ಇದ್ದಿದ್ದು ತುರ್ತು ಒಂದು ಸ್ವಲ್ಪ ಏನೋ ನಿಲ್ಲಬೋದು, ನಿಂತರೂ ನಿಲ್ಬೋದು, ಇಲ್ಲ ಇನ್ನೂ ಒಂದಿಷ್ಟು ಕೆಲವು ಜನ ಈ ಮೂಮೆಂಟ್ ಮುಂದುವರಿಲೂಬೋದು. ಆದರೂ ಸಹಿತ ಈಗ ಏನು ತೆಗೆದುಕೊಂಡಂಥ ಡಿಸಿಷನ್ ಅದ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಮೋಸ್ಟ್ ಪ್ರಾಬ್ಲಿ ಅದು ಕಂಟಿನ್ಯೂ ಆಗಿ ಉಳಿತದೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಬಿ ಜೆ ಪಿಗಳು ಸಹಿತ ಇದರ ಲಾಭವನ್ನು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಲಾಭ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಲುವಾಗಿ ಅಲ್ಲೇ ಏನಪ್ಪ ಅಂತಂದ್ರೆ ಸದನದಲ್ಲಿ ಚರ್ಚೆಗೆ ಆಹ್ವಾನ ಮಾಡೋದು ಅಷ್ಟಲ್ಲ, ಇನ್ನೂ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದರ ಜೊತೆಗೆ ಮತ್ತು ಅನಿವಾರ್ಯ ರೀತಿಯೂ ಮಾತು ಅವರು ಒತ್ತು ಹೇಳ್ತಾರೆ ಅನ್ನೋ ಎರಡು ಮಾತಿಲ್ಲ. ಒಟ್ಟಾರೆಯಾಗಿ ಈ ಅಧಿವೇಶನ ಏನಪ್ಪ ಅಂದ್ರೆ ನಮ್ಮ ಪಂಚಮಸಾಲಿ ಸಹೋದರರ ಈ ಒಂದು ಬೇಡಿಕೆ ನೀಡಲಿಕ್ಕೆ ಮುಗಿದು ಹೋಗ್ತದೆ ಏನೋ ಅನ್ನುವಂಥ ಮಾತು ಈ ಬೆಳಗಾವಿ ಅಧಿವೇಶನದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ, ಈ ಅಧಿವೇಶನ ಪಂಚಮಸಾಲಿಗಳಿಗೆ ಎಷ್ಟು ಲಾಭ ಮಾಡ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ತುರ್ತು ಮಾತ್ರ ಫುಲ್ ಸ್ಟಾಪ್ ಇಟ್ಟದ. ಮುಂದೆ ಏನಾಗ್ತದೆ, ಮುಂದಿನ ಡೆವಲಪ್ಮೆಂಟ್ ಆ ಹೋರಾಟದ ಮೇಲೆ, ಅದೇ ಕಾಲಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅದ್ರ ಮೇಲೆ. ಆದರೆ ಒಂದು ಮಾತು ಸತ್ಯ ಆಗಿದೆ, ಮುಂದಿನ ಚುನಾವಣೆಯಲ್ಲೇ ಖಚಿತವಾಗಿ ಪಂಚಮಸಾಲಿ ಈ ಒಂದು ಸಮುದಾಯ ಸಿದ್ದರಾಮಯ್ಯರ ಅಥವಾ ಕಾಂಗ್ರೆಸ್ಸಿನ ಪರ ನಿಲ್ಲುತ್ತೈತಿ ಅನ್ನೋದು ಇವತ್ತು ಸಂಶಯ ಮೂಡಿದ. ಮೋಸ್ಟ್ ಪ್ರಾಬಬ್ಲಿ ಇದನ್ನು ಸರ್ಕಾರವನ್ನು ಕೆಡುವಂಥ ಪ್ರಯತ್ನ ಮಾಡಬಹುದು ಮುಂದಿನ ಇಲೆಕ್ಷನ್ದಲ್ಲೇ. ಅಲ್ಲಿವರೆಗೆ ಏನೂ ಗೊತ್ತಿಲ್ಲ. ಅದ್ರ ನಿರ್ಧಾರ ಮಾತ್ರ ನಮ್ಮ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದು ಒಂದು ರೀತಿ ಎರಡೂ ಭಾಗದವ್ರಿಗೆ ಸಮಾಧಾನ ಇಲ್ಲದ, ಮತ್ತು ಹಿಂದುಳಿದವರಿಗಂತೂ ಪೂರ್ತಿ ಸಮಾಧಾನ ಇಟ್ಟಿರಬೇಕು ಅಂತ ಅನಿಸ್ತದೆ. ಹೀಗಾಗಿ ಇದು ಇವತ್ತಿನ ಈಗಿನ ಡೆವಲಪ್ಮೆಂಟ್. ಅದರ ನಂತರ ಮತ್ತೆ ಏನಾಗ್ತದೆ ಮುಂದೆ ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ದ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸೋಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ.